ಸಾಕು ದೇವ್ರೆ, ಎಂಥದರಾಗಲಿ ದೇವ್ರು ಅದನೇ, ನನ್ನ ಕಡೆ ದೇವ್ರು ಅದನೇ. ಹೆಂಗೆ ಹೋಗೋದು? ಇಷ್ಟು ದಿವಸ ಆದರೂ ಹೋಗ್ಲ, ಒಂದು ಬಾಣ್ತಿ ನೋಡೋಕ್ಕೂ ಹೋಗ್ಲ. ಈಗ ಹೊರ್ಕೊತ ಅಂದ ಕೂಡಲೇ ಬಂದ್ರ ಅಂತ ಹೇಳ್ತಾರನೋ ಅಂತ ಜ್ಞಾನ ಮಾಡ್ತಿದ್ದೆ. ಪುಣ್ಯಾತ್ಮ ಇಲ್ಲೇ ಬತ್ತಾದಾರೆ, ಮಾತಾಡ್ತೀನಿ, ಇಲ್ಲೇ ಮಾತಾಡ್ತೀನಿ. ಬ್ಯಾಡಿತ್ತು, ನಮ್ಮ ಮನೆಯಲ್ಲಿ ಹಿಂಗೆ ಎಲ್ಲಿ ಕೇಳ್ತದೆ, ಅಮ್ಮ ಮಗ ಇಬ್ಬರು ಒಂದೇ ಥರ ಮಾಡ್ತಾರೆ. ಭಾಳ ಎಂಥವ್ರ ಹುಡುಗಿಗೆ ಇದಾಗಿದ್ದರೆ ಕಡಿಕೆ ನಾನು ಸುಮ್ಮನೆ ಕೊಯ್ಯಾರ ಮಗನ ಜೀವನ ಹಾಳು ಮಾಡ್ದಂಗೆ ಆತದ. ಎಂಥದ್ದು ಏನಿಲ್ಲ, ಸಣ್ಣ ಪುಟ್ಟದ ಎಂಥವ್ರು ಇದ್ರೆ ಸುಧಾರಿಸ್ಕೊಂಡ್ರೆ ಸಯ್ಯೋ. ಇವಕ್ಕೆ ಹೇಳಿದ ಭಾಷೆ ಎಲ್ಲ ಅರ್ಥ ಆಗ್ತದೆ. ಸಣ್ಣಲಿಂದನೂ ಅಪ್ಪಯ್ಯ ಅಮ್ಮನ ಜೊತೆ ಕಂಡರ ಮನೆಗೆ ಹೋಗಿ ಹೋಗಿ ಅದು ಎಷ್ಟು ನೋವು ತಿಂದೀನಿ ಅಂತ ನಂಗೆ ಮಾತ್ರ ಗೊತ್ತು. ಅದೇನು ಸಾವ್ಕಾರರ ಮಕ್ಳನ್ನ ಸಾವ್ಕಾರರ ಮಕ್ಕಳಿಗೆ ಕೊಡಬೇಕು ಅನ್ನೋದದೆಯಾ? ನನ್ನ ಮಗಗೆ ಅದರಲ್ಲಿ ಏನು ಕಮ್ಮಿ ಆಗಿದೆ? ಅದಕ್ಕಂತಲೇ ಇಷ್ಟು ಓದಿಸಿ ಬರ್ಸಿ ನಾನು ಆ ಥರ ಇದು ಮಾಡಿದ್ದು ಮತ್ತೆಂತಕ್ಕೆ? ನಮ್ಮ ಬಾಳ್ಮೆ ಅಂತೂ ಹಿಂಗಾಯ್ತು. ಅವರು ಒಂದು ಗನಾಗಿ 4 ಜನರ ಮಧ್ಯೆ ತಲೆ ಎತ್ತು ನಿಲ್ಲಂಗೆ ಆಗಲಿ ಅಂತ ನೋಡಿದ್ರೆ ನನ್ನಷ್ಟು ದುಃಖ ಇದು ಮಾಡ್ತಾರೆ. ನೋಡೋಣ, ಇವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದಲ್ಲ, ಕೇಳ್ತೀನಿ. ಓ, ಈ ಮನುಷ್ಯ ಎಂತಕ್ಕೆ ಗೊತ್ತಾದಾರಪ್ಪ ಇಲ್ಲಿ? ಥೂ, ನಂಗ್ರಾಚಾರ ನಾನು ಇಷ್ಟೊತ್ತಿಗೆ ಮನೆಯಿಂದ ಹೊರಟು ಬರ್ಬೇಕನ ಅಂತ ಕೇಳ್ತಾರೋ ಏನು? ಎಲ್ಲರಿಗೂ ಗೊತ್ತಾಗಿದೆ, ಈಗ ಇವ್ರಿಗೆ ಗೊತ್ತಾಗದೆ ಇದೆಯಾ ನಮ್ಮ ನೆಂಟ್ರು ಅಂತ? ಏನು ಗತಿ ಸಾಯ್ಲಿ, ಕಣ್ ತಪ್ಪಿಸ್ಕೊಂಡೇ ಓಡಾಡ್ಬೇಕು ಅಂತ ಮಾಡಿದ್ದೆ. ಥೋ, ನಿಂಗಣ್ಣ ಎತ್ಲ ಕಡೆ ಹೊಲ್ಟಂಗಾತ? ಭಾಳ ದಿವಸ ಆಗಿತ್ತಲ್ಲ ಮರ್ರ, ಕಣ್ಣಲ್ಲಿ ಕಾಣಕ್ಕಿಲ್ಲ. ಏನು ಜೋರ್ ಕೆಲಸನೇ ಏನಲ್ಲ, ನೀವು ಬಿಡಿ ಮಾರ, ಒಂದು ಗಳಿಗೆ ಕೂರಲ್ಲ, ಕೆಲಸ ಮಾಡ್ತಾನೆ ಇರ್ತೀರಿ ಪಾಪ. ಹ್ಞೂ, ಎಂಥಾರು ಮಾಡ್ಬೇಕಲ್ಲ ಹೇಳಿ. 2 ಮಕ್ಳು ಅದಾವಲ್ಲ, ಅವನ್ನೊಂದು ಎಂಥಾರು ಮಾಡಿ ಒಳ್ಳೆ ರೀತಿಲಿ ದಡ ಸೇರಿಸ್ಬಿಟ್ರೆ ಹುಟ್ಟಿದ್ದಕ್ಕೊಂದು ಸಾತರ್ಕ. ಇನ್ನೆಂತ ದಡ ಸೇರ್ಸೋದು ಮಾರ? ಮಗಳನ್ನ ಅಷ್ಟು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿರಿ, ಮಗಗೆ ಅಷ್ಟು ಓದಿಸಿ ಬರ್ಸಿ ಅಷ್ಟೊಳ್ಳೆ ಕೆಲಸ ಕೊಡ್ಸಿರಿ, ಇನ್ನೆಂತ ಆಗ್ಬೇಕು? ಮಗನ ಮದುವೆನೂ ಎದ್ದದೆ ಅಂತ ಯಾರೋ ಹೇಳ್ದಂಗೆ ಆತಪ್ಪ, ಹೌದಾ? ಮದುವೆ ಎದ್ದದೆ ಮಾರ, ಈಗ ಅದೇ ಸುದ್ದಿನೇ. ನೀವೆಲ್ಲರೂ ಸಿಕ್ಕಿದ್ರಿ ಕೇಳ್ಬೇಕು, ಇಲ್ಲದೆ ನಮ್ಮ ಪಲ್ಲವಿ ಗಂಡನ ಹತ್ರ ಒಂಚೂರು ಕೇಳಕ್ಕೆ ಹೇಳಬೇಕು ಅಂತ ಮಾಡಿದ್ದೆ. ಹರಿ ಅಂತ ನೀವೇ ಸಿಕ್ಕಿದ್ರಲ್ಲ ಇಲ್ಲಿ. ಸಂಬಂಧ ಆಗಿದೆ, ನಿಮ್ಮ ನೆಂಟ್ರೆ ಅಂತೆ ಪುರುಷೋತ್ತಮ ಗೌಡ್ರು ಅಂತ ಗೊತ್ತಾ? ನಿಮ್ಮ ಸುದ್ದಿಯೆಲ್ಲ ಹೇಳಿದ್ರು ಅವತ್ತು ಅವರು ಹೆಣ್ಣು ನೋಡೋಕ್ಕೆ ಬಂದಿನ. ಗೊತ್ತಾ ನಿಮ್ಗವರು? ಪುರುಷೋತ್ತಮ? ಯಾವ ಪುರುಷೋತ್ತಮ ಅಂತ ಗೊತ್ತಿಲ್ಲ ಮರ, ನೀವು ಯಾವ ಸುದ್ದಿ ಹೇಳ್ತಿದ್ದೀರೇನ? ಪುರುಷೋತ್ತಮ ಒಬ್ಬರು ನಮ್ಮ ನೆಂಟರು, ನಮ್ಮ ಮನೆಯಲ್ಲಿ ಇವಳಿದ್ಲಲ್ಲ, ಅವಳು ದೊಡ್ಡಮ್ಮನ ಮಗಳ ಗಂಡ ಒಬ್ಬ ಪುರುಷೋತ್ತಮ ಅಂತ ಇದ್ದರು. ಈಗ ಇತ್ತೀಚೆಗೆ ಹೋಗಿ ಬಂದು ಎಲ್ಲ ಮಾಡೋದು ಕಡಿಮೆ. ಅವಾಗ ಇದು ಇರೋಷ್ಟೊತ್ತಿಗೆ ಬತ್ತಿದ್ರು, ಬಂದು ಹೋಗಿ ಮಾಡ್ತಿದ್ರು. ಎಲ್ಲಿ ಅದ್ರ ಕಟ್ಲಿಗೋ ವರ್ಷಾಂತಿಕಕ್ಕೋ ಯಾವುದಕ್ಕೋ ಬಂದ ಮೇಲೆ ಮತ್ತೆ ಬರಲ್ಲ, ಎಲ್ಲೂ ಮಾತಿಗೂ ಸಿಕ್ಕಲ ಮರ. ಎಂತ ಒಂದು ಗಂಡು ಒಂದು ಹೆಣ್ಣ ಅಂತ ಬಹುಶಃ ಅವ್ರ ಮಗಳನ್ನೇ ತರದ? ಹಾಂ ನೋಡಿ, ಅವರು ಇದನ್ನೇ ಹೇಳಿದ್ರು. ಅವರಯ್ಯ ನಿಮ್ಮ ಮನೆಯವರಿಗೆ ನೆಂಟರು ಅಂಥೇಳಿ ಹೇಳಿದ್ರು. ಅವರು ಈಗ ಮೊನ್ನೆ ಅಲ್ಲಿ ದೇವಸ್ಥಾನಕ್ಕೆ ಬಂದರು. ರಘುವೀರ ಏನು ಅಂದ್ಕೋತಾನೆ ಏನೋ ಹೋಗಬೇಕಿತ್ತು ಅಂತೆ. ಅವರು ನಿಮ್ಮ ಫ್ರೆಂಡ್ ಅಂತಲ್ಲ, ಅದನ್ನೇ ಹೇಳಿದ್ರು. ಭಾಳ ಇದು ನಾವು ಅವಾಗ ಈಗೀಗ ಸ್ವಲ್ಪ ಹೊಕ್ಕಬಳಕೆ ಕಮ್ಮಿ ಆಗಿದೆ ಅಂಥೇಳಿ ಹೇಳ್ತಾಯಿದ್ರು. ಇದು ಜನ ಹೆಂಗೆ ರಘುವೀರಣ್ಣ? ಜನ ಒಳ್ಳೆ ಜನ, ಭಾಳ ಒಳ್ಳೆ ಜನ.
ಸುಮ್ಮನೆ ಹೇಳಿದ್ರು ಸಹ ಎಲ್ಲ ಒಂಥರ ಮರ್ಯಾದಸ್ಥರು. ಅನುಕೂಲನೂ ಭಾಳ ಇತ್ತು ನಂಗೆ ಗೊತ್ತಿದ್ದಂಗೆ. ಈಗೆಲ್ಲ ಏನಾಗ್ಯದ ಅಂತ ಗೊತ್ತಿಲ್ಲ. ಆವಾಗ ಒಂಥರ ಊರಿಗೆ ದೊಡ್ಡ ಜನ ಇದ್ದಂಗೆ ಇದ್ದರು ಅವರು. ಅನುಕೂಲ ಈಗಲೂ ಹಾಗೆ ಅದೇ, ಮತ್ತು ಹೆಚ್ಚಾಗ್ಯದೆ ಬಿಟ್ಟರು ಕಮ್ಮಿ ಏನಿಲ್ಲ, ಭಾಳ ಅನುಕೂಲ ಆಗದಾರೆ. ಮಗಳು ನೀವು ನೋಡಿದ್ರ, ಮಗಳ ಸುದ್ದಿ ಅಂತಾರ ಕೇಳಿದ್ರೆ ಹೆಂಗೆ, ಹುಡುಗಿ ಆಗ್ಬೋದಾ? ಮಗಳು ಹುಡುಗಿ ಆಗ್ಬೋದ ಅಂದ್ರೆ ನಾನು ಎಂತ ಹೇಳಕ್ಕಾಗ್ತದ ನಿಂಗಣ್ಣ. ಇತ್ತೀಚಿಗೆ ನೋಡ್ಲ ನಾನು. ಅವಾಗೆಲ್ಲ ಸಣ್ಣ ಹುಡುಗರು ಇರೋಷ್ಟೊತ್ತಿಗೆ ಬಂದು ಹೋಗಿ ಮಾಡಿದ್ದು ಅವಾಗ ನನಗೆ ಇತ್ತು, ನೋಡೋಕ್ಕೂ ಚೆನ್ನಾಗಿತ್ತು. ಈಗ ನೋಡಿದೆ ನಾನು ಭಾಳ ಉರ್ಸಾಗಿದೆ. ಹೆಂಗಾಗ್ಯದ ಏನೋ ಎತ್ತ ಓದಿದೆ ಅಂತದ ಕೆಲಸದಲ್ಲದೆ ಅಂತ ಯಾವಾಗಲೂ ಒಂದ್ಸತಿ ಹೇಳ್ದಂಗೆ ಆತಿತ್ತು. ಯಾರೋ ರಮ್ಯಗೆ ಯಾರೋ ಹೇಳಿದ್ರು ಅಂತಾನೆ ಅಂತ ಕೇಳಿದ್ದೆ. ಎಂಥದ ಕೆಲಸದಲ್ಲಿರ್ಬೇಕು ಅಷ್ಟು ಬಿಟ್ಟರೆ ಮತ್ತೆ ಅಂತ ಗೊತ್ತಿಲ್ಲ ನಿಂಗಣ್ಣ. ಎಂತಕ್ಕೆ ಹಂಗೆ ಕೇಳ್ತಿದ್ದೀರಿ? ಮತ್ತೆಂತ ಅಲ್ಲ ಮಾರ, ಏನಾದ್ರು ಒಂದು ಒಳ್ಳೇದಾಗ್ತದೆ ಅಂದರೆ ಹೊಚ್ಚಾಕಕ್ಕೆ ನಮ್ಮೂರಲ್ಲಿ ಏನು ಜನ ಕಮ್ಮಿ ಇರ್ತಾರನ? ಏನೋ ಪುಣ್ಯಾತ್ಮ ನಿಮ್ಮಂಗಿದ್ದ ಜೊತೆ ಇದ್ದಿದ್ದಕ್ಕೆ ಒಂದು ಒಳ್ಳೆ ಬುದ್ಧಿ ಇದ್ದಿದ್ದಕ್ಕೆ ನನ್ನ ಮಗಳನ್ನು ಪಟ್ಟು ಹಿಡಿದು ಮದುವೆಯಾಗಿ ಹೋಗೇ ಬಿಟ್ರು. ಇಲ್ಲಿದ್ರೆ ಎಷ್ಟು ಜನ ಹಚ್ಚಾಕ್ ಕೊಟ್ಟು ತಪ್ಪಿಸಿ ಏನು ಮಾಡ್ತಿದ್ರೆ ಏನ. ನಮ್ಮ ಮನೆಯಲ್ಲಿ ತಾಯಿ ಮಗಗೆ ಎಷ್ಟು ಹೇಳ್ತೀನಿ ಅವರ ತಲೆ ಒಳಗೆ ಹೋಗಲ್ಲ. ಯಾರೋ ಏನೋ ಹೇಳಿಬಿಟ್ಟಾರಂತೆ, ಹುಡುಗಿಗೆ ಏನೋ ಸಮ ಇಲ್ಲ ಅಂಥೇಳಿ ಬೇಡ ಅಂತ. ಬೇಡ ಅಂತ ಏನಲ್ಲ, ಒಂಥರ ಒಳ್ಳೆ ಮನಸ್ಸು ಮಾಡ್ತಾ ಇದ್ದಾನೆ. ನಮ್ಮನೆ ಹಿಂಗ್ಸು ಒಂದಿನ ಬೆಳಗಾದ್ರೆ ಒಳ್ಳೆಯದು ಕರೆಯೋದು ಮನೆ ಒಳಗೆ. ನಾನು ಹೇಳಿದೆ, ಯಾರು ಏನು ಹೇಳಲಿ ಏನೇ ಕೇಳಲಿ, ರಘುವೀರಣ್ಣ ಅವ್ರ ನೆಂಟರು ಅಂದಮೇಲೆ ಗೊತ್ತಿರ್ತದೆ, ಅವ್ರು ಹೇಳಿಬಿಟ್ರು ಮುಗೀತು ಅಂತ ಬಂದೆ. ಅಲ್ಲಿ ನಾನು ಅಂದ್ಕೊಂಡಿದ್ದು ಹಾಗೆಯ. ನೀವು ಹೇಳಿಬಿಟ್ರೆ ನಿಮ್ಮ ಮಾತಿನ ಮೇಲೆ ಮಾತೇ ಇಲ್ಲ ಬಿಡಿ. ನೀವು ಹಾಗೆ ಸುಳ್ಳು ಸಟ್ಟೆ ಹೇಳಲ್ಲ ಅಂತ ಗೊತ್ತು ನನಗೆ. ಯಾರು ಏನಾರು ಹೇಳಿದ್ರಾ ನಿಮಗೆ ಹುಡುಗಿಗೆ ಏನಾರು ಇದು ಅಂತ? ಇಲ್ಲ ಇಲ್ಲ ನಿಂಗಣ್ಣ, ನಂಗೆ ಯಾರು ಎಂತ ಹೇಳ. ಎಂತಕ್ಕಂತೆ ನಿಮ್ಮ ಮಗ ಬೇಡ ಅನ್ನೋದೇ ಎಂತಕ್ಕಂತೆ? ಈ ಹುಡುಗರು ಇರ್ತಾವಲ್ರಿ, ಅವೇನೋ ಹುಡುಗಿ ಸಸುತ್ರ ಮಾತಾಡಲ್ಲಂತೆ. ಏನು ಅಂತಾರ, ಮರ್ಯಾದಸ್ತ್ರ ಮನೆಯಲ್ಲೇ ಹುಟ್ಟು ಬೆಳೆದಿದ್ದಲ್ಲ, ಅಂಜಿಕೆ ಏನು ಅದಕ್ಕೆ. ಇವು ಇಲ್ಲ ಫೋನ್ ಮಾಡಿದ್ರೆ ಮಾತಾಡಲ್ಲ, ಅದಕ್ಕೆ ಮದುವೆ ಇಷ್ಟ ಇಲ್ಲೇನೋ ಹಂಗನೋ ಹಿಂಗನೋ ಅಂತಾನೆ. ಅಂತ ಹೇಳೋದು ನೋಡೋಣ ಹೇಳಿ. ಅಲ್ಲ, ಅವ್ರನ್ನೇ ಒಂದ್ಸತಿ ಮುಖಾಮುಖಿ ನೋಡಿ ಮಾತಾಡ್ಕಿಣಕ್ಕೆ ಹೇಳಬೇಕಿತ್ತು. ಹುಡುಗರಿಗೆ ಇಷ್ಟ ಇಲ್ದಿದ್ಮೇಲೆ ಎಂತ ಮಾಡೋನಾರ ಫಸ್ಟೇ ಇದನ್ನೆಲ್ಲ ಮಾಡ್ಕೋಬೇಕು. ಮಾಡ್ಕೊಂಡೇ ಮದುವೆ ಮಾಡ್ಬೇಕು, ಯಾವುದೇ ಆಗಲಿ. ಆಮೇಲೆ ಜೀವನ ಮಾಡೋರು ಅವರಲ್ಲನ್ರಿ, ನಾವು ಎಂತ ಮಾಡೋಕ್ಕಾಗ್ತದೆ? ಏನು ದಿನ ದಿನ ಬದಲಾಯಿಸೋಕ್ಕಾಗಂಥದ್ದು ಅದು? ಯಾಕೆ ಹಂಗೆ ಮಾಡ್ತಾನೆ ಮಾರೋ? ನೋಡಿ, ನೀವು ಇನ್ನೊಂದು 4 ಕಡೆ ವಿಚಾರಿಸಿ ನೋಡಿ. ನಂಗೆ ಅದೇ ಇದೆ ಹೇಳಿದ್ನಲ್ಲ, ನಾನೆಲ್ಲೋ ಸಣ್ಣಲ್ಲಿರ್ತಾ ನೋಡಿದ್ದು. ಈಗ ಏನು ಎತ್ತ ನಂಗೊಂದು ಗೊತ್ತಿಲ್ಲ. ಅಲ್ಲ, ಹಂಗೇನಾರು ಇದ್ದಿದ್ರೆ ನಿಮ್ಮ ನೆಂಟ್ರಿಸ್ಟ್ರು ಯಾರು ಹಂಗೆ ನಿಮ್ಮ ಕಿವಿ ಮೇಲೆ ಹಾಕ್ತಿರ್ಲ, ಹಿಂಗೆ ಅದೇ ಅಂತ. ಅದೇನಾರು ನಿಮಗೆ ಗೊತ್ತಾನೋ ಅಂತ ಕೇಳೋಣ ಅಂತ ಬಂದೆ. ಇಲ್ಲ ಇಲ್ಲ ನಿಂಗಣ್ಣ, ನನಗೆ ಯಾರು ಎಂಥದ್ದು ಹೇಳಕ್ಕೆ ನಾನು ಎಲ್ಲಿ ಹೋತೀನಿ. ನಾನು ಹಂಗಿದ ವಿಚಾರ ಎಲ್ಲ ಜಾಸ್ತಿ ಮಾತಾಡ್ತಾ ಕೂರೋನು ಅಲ್ಲ, ನಿಮಗೆ ಗೊತ್ತಲ್ಲ. ಹಾಗಾಗಿ ನಂಗೆ ಗೊತ್ತಿಲ್ಲ. ಆ ಥರ ಏನು ನಾನು ಯಾರ ಹತ್ರನೂ ಕೇಳಲ್ಲ ನೋಡಿ. ಇನ್ನೇನೋ ಆ ಭಗವಂತು ಗೊತ್ತು. ಸೈ ಬಿಡಿ, ನೀವಿಷ್ಟು ಧೈರ್ಯ ಹೇಳಿಬಿಟ್ರೆ ಸಾಕು, ನಂಗೆ ಅಷ್ಟು ಸಾಕು. ನೋಡಿ ಬೇಕಾರೆ ಇನ್ನೂ ಒಂದು 4 ಕಡೆ ಎಲ್ಲ ವಿಚಾರಿಸಿ. ಅನಿಲ್ಗೆ ಗೊತ್ತಿರ್ತದಲ್ಲ. ಈಗ ನಿಮ್ಮ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹೆದರಿಕೆ ಆದ್ರೆ ನಿಮ್ಮ ಮಗಗೆ ಅವ್ರ ನೆಂಟ ಭಾವ ಚೆನ್ನಾಗಿ ಅದಾರಲ್ಲ, ಅವ್ರವ್ರು ಮಾತಾಡ್ಕೊಂಡ್ಲಿ. ಭಾಳ ಒತ್ತಾಯ ಮಾಡೋದು ಎಂತದಪ್ಪ. ನೀವು ಒಂದು ಕೆಲಸ ಮಾಡಬೇಕಿತ್ತು ನಿಂಗಣ್ಣ. ಹುಡುಗಿ ಅಪ್ಪಗೆ ಒಂದು ಫೋನ್ ಮಾಡೋಕ್ಕಾಗ್ಲೇನೋ? ಹಿಂಗೆ ಅಂತಲ್ಲ, ಯಾಕೆ ನಮ್ಮ ಹುಡುಗ ಫೋನ್ ಮಾಡಿದ್ರೆ ಮಾತಾಡಲ್ಲ ಅಂತಲ್ಲ, ಏನು ಇಷ್ಟ ಇಲ್ಲನೋ? ಹಂಗೇನಾರು ಇದ್ರೆ ನಿಮ್ಮ ಮಗಳಿಗೆ ಕೇಳಿ ಅದನ್ನು ಕೇಳದೆ ಮುಂದುವರಿಯೋದು ಬೇಡ ಅಂತ ಒಂದು ಹೇಳೇ ಬಿಡಿ.
ಯಾಕೆ ಮತ್ತೆ ಮನ್ಸಲ್ಲಿ ಅದೊಂದು ಅಳುಕು ಹೌದಲ್ಲ ಹೇಳಿ. ಅಲ್ಲ ಏನು ತಿಳ್ಕೊತಾರೆ ಏನೋ. ನಾವು ಇಷ್ಟು ಮಾಡಿ ಕೊಡ್ತಾ ಇದ್ರೆ ಇವರು ಮತ್ತು ನಮ್ಮ ಹೆಣ್ಣಿನ ಮೇಲೆ ಅನುಮಾನ ಮಾಡ್ತಾರೆ, ಮುಂದಿನ ಹೆಂಗೆ ಏನು ಅಂತ ತಿಳ್ಕೊಂಡ್ರೆ. ನಾ ಮೊನ್ನೆ ಒಂದು ಸತಿ ಹಾಗೆ ಜ್ಞಾನ ಮಾಡಿದೆ, ಮತ್ತೇನು ತಪ್ಪು ತಿಳ್ಕೊತಾರೆ ಏನೋ ಅಂತ ಅಲ್ಲೇ ಹಿಂದೇಟು ಹಾಕಿದೆ. ಹಂಗೇನಿಲ್ಲ ಹೇಳಿ ನೀವು. ಯಾಕೋ ಹಿಂಗೆ ಹುಡುಗಿ ಮಾತಾಡಲ್ಲಂತೆ, ನಮ್ಮ ಹುಡುಗ ಸ್ವಲ್ಪ ಬೇಜಾರು ಮಾಡ್ಕೊಂಡಾನೆ ಮರ್ರ, ಏನು ಎತ್ತ ಅಂತ ಹೇಳಿ. ಹಂಗೇನೋ ಇದು ಇಲ್ಲದೆ ಇದ್ರೆ ಅವ ಹೇಳ್ತಾರೆ, ಅಪ್ಪ ಅಮ್ಮ ಹುಡುಗಿಗೆ ಹೇಳ್ತಾರೆ, ಅದೇ ಮಾತಾಡಿ ಏನು ಎತ್ತ ಅಂತ ತೀರ್ಮಾನ ಮಾಡ್ಕಿತಾರೆ ಹುಡುಗ ಹುಡುಗಿನೇಯ. ಸುಮ್ಮನಿರಿ. ಮತ್ತೆ ಹಿಂಗೆ 4 ಜನರ ಹತ್ರ ಎಲ್ಲ ಹಿಂಗೆ ಕೇಳ್ತಾ ಹೋಗೋದು ನಂಗೆ ಅಷ್ಟೇನ ಸರಿ ಕಾಣಲ್ಲ. ಅವ್ರವ್ರ ಮನೆಯಲ್ಲೇ ನೀವೇ ಕೂತು ಮಾಡ್ಕೋಬೇಕು ಬಿಟ್ರೆ, ಈಗ ಋಣಾನುಬಂಧ ಇದ್ರೆ ಇವ್ರದ್ದು ಆತದೆ. ಇಲ್ಲ ಒಂದು ಪಕ್ಷ ತಪ್ಪೇ ಹೋತು ನೋಡಿ. ನೀವು ಹಿಂಗೆ 4 ಜನರ ಹತ್ರ ಕೇಳ್ತಾ ಹೋದಾಗ ಬಾಯಿಂದ ಬಾಯಿಗೆ ಏನಿಲ್ಲದೆ ಒಂದಲ್ಲ ಒಂದು ಸುದ್ದಿ ಹೋಗ್ತವೆ. ಹಿಂಗಿದ್ದೇನಾರು ಆಗ್ಬಿಟ್ರೆ ಹೆಣ್ಣು ಮಕ್ಕಳು ಬಾಳ್ಮೆ ನೋಡಿ ನೋಡಿ ನೇರ ನೇರ ಅವ್ರ ಹತ್ರನೇ ಮಾತಾಡೋದು ಒಳ್ಳೇದಾಗಿ ಕಾಣ್ತದೆ. ಹೌದು ನೋಡಿ, ಹೌದು, ನೀವು ಹೇಳಿದ್ದು ಒಂದು ಸಮಯ. ಅದಕ್ಕೆ ಹೇಳೋದು ತಿಳಿವಳಿಕಸ್ತ್ರ ಹತ್ರ ಮಾತಾಡಬೇಕು ಅನ್ನೋದು. ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಫೋನ್ ಮಾಡ್ತೀನಿ, ಫೋನ್ ಮಾಡಿ ಹಿಂಗೆ ಅಂತ ಹೇಳ್ತೀನಿ, ನೋಡೋಣ. ಮತ್ತು ನಿಶ್ಚಿತಾರ್ಥ ಅಂತ ಒಂದು ಇಟ್ಕೊಂಡಿನಿ. ಅವರೇ ಹುಡುಗಿ ಕಡೆರೇ ಹೇಳಿದ್ರು ಬೇಗ ಅತ್ಲಾಗ ಮಾಡಿ ಮುಗ್ಸೋಣ ಅಂತ. ದೋನೂರು ಮಸ್ತ್ ಬರ್ತದಲ್ಲ, ಆಮೇಲೆ ಆಗಲ್ಲ, ಅಷ್ಟರೊಳಗೆ ಮಾಡೋಣ ಅಂದರು. ಮತ್ತು ಬರ್ಬೇಕು, ನೀವೇ ಒಂದು ಮುನ್ನಿತ್ತು ಎಲ್ಲ ಹೇಳಬೇಕು ಕೇಳಬೇಕು. ರಘುವೀರಣ್ಣ ಹೇಳಿನಿ, ಗೊತ್ತಲ್ಲ ನಮ್ಮ ಕಡೆ ಯಾರು ಅಷ್ಟು ತಿಳುವಳಿಕೆ ಇದ್ದರಿಲ್ಲ, ಒಂದು ಧೈರ್ಯಸ್ಥರು ಇಲ್ಲ. ನೀವೇ ಮುನ್ನಿತ್ತು ಮಾಡಿಕೊಡ್ಬೇಕು. ಬತ್ತೀನಿ ಮರ್ರ, ಒಳ್ಳೆ ಕತೆ ಆತಲ್ಲ. ಊರು ಮನೆಗಿಂತ ಹೆಚ್ಚಿ ಅಂತ ಬಂತ. ನಾ ಮುಂದೆ ನಿಲ್ಲಕ್ಕೆ ನಾನು ಅಂತ ಪಾಪ ನಿಮ್ಮನೆಗೆ ಏನು ಇದು ಮಾಡೀನಿ, ಹಂಗೆ ಬಂದು ಮುಂದೆ ನಿಲ್ಲಕ್ಕೆ ಯಾರು ಮಾಡ್ತಾರೆ. ಬತ್ತೀನಿ ನಾನು ಬರದೇ ಇರಲ್ಲ.